ತುಂಬ ಜನ ಪೇರೆಂಟ್ಸು ಕಾಮನ್ ಆಗಿ ಕೇಳೋವಂಥ ಕ್ವಶನ್ ಏನಪ್ಪ ಅಂತಂದರೆ, ಈ ಬ್ರೇನಿಫೈ ಡ್ರಾಪ್ಸು ಮತ್ತು ಬ್ರೇನಿಫೈ ಪೌಡ್ರು ಒಟ್ಟಿಗೆ ಕೊಡ್ಬೋದಾ ಅಂತ. ಡೆಫಿನೆಟ್ಲಿ ನೋ. ಯಾಕಂತಂದರೆ ಎರಡೂ ಪ್ರಾಡಕ್ಟ್ಸ್ ಕೂಡ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಬೇಕಾಗಿರುವಂಥ ನ್ಯೂಟ್ರಿಷನಲ್ ಸಪೋರ್ಟ್ಗೆ ಮಾಡಿರುವಂಥದ್ದು. ಈ ಎರಡು ಒಟ್ಟಿಗೆ ಕೊಡೋದ್ರಿಂದ ಅಗತ್ಯಕ್ಕೂ ಹೆಚ್ಚು ಪೋಷಕಾಂಶಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಮಕ್ಕಳ ಡೈಲಿ ರೂಟೀನ್ಗೆ ಯಾವುದು ಹೆಚ್ಚು ಅನುಕೂಲಕರವಾಗಿರುತ್ತದೋ ಅದನ್ನೇ ನೀವು ಆಯ್ಕೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪೇರೆಂಟ್ಸು ಕೂಡ ಬ್ರೇನಿಫೈ ಡ್ರಾಪ್ಸ್ನ ಆಯ್ಕೆ ಮಾಡ್ತಿದ್ದಾರೆ. ಏನಕ್ಕಪ್ಪ ಅಂತಂದರೆ ಇದರಲ್ಲಿ 7 ಶಕ್ತಿಶಾಲಿ ಆಯುರ್ವೇದದ ಗಿಡಮೂಲಿಕೆಗಳನ್ನು ಹೊಂದಿದ್ದು ಮತ್ತು ಇದು ಕ್ಲಿನಿಕಲಿ ಸರ್ಟಿಫೈಡ್ ಕೂಡ. ಇವ್ರದ್ದು ಇನ್ನೇನಪ್ಪ ವಿಶೇಷತೆ ಅಂತಂದರೆ ಇದರೊಳಗಡೆ ಆ್ಯಡೆಡ್ ಶುಗರ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಮತ್ತು ಸ್ವೀಟ್ನರ್ ಆಗಿ 0 ಕ್ಯಾಲರಿ ಇರುವಂತಹ ಮಾಂಗ್ ಫ್ರೂಟ್ನೇ ಯೂಸ್ ಮಾಡಿದ್ದಾರೆ. ಇದನ್ನು ಕೇವಲ 30 ಸೆಕೆಂಡಲ್ಲಿ ಕೊಡ್ಬೋದು. ಇದು ಮುಖ್ಯವಾಗಿ ಯಾರು ಹಾಲು ಕುಡಿಯೋದಿಲ್ವೋ ಅವ್ರಿಗೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಹಾಲಿನ ಅವಶ್ಯಕತೆನೇ ಇಲ್ಲ. ಇದು ಸುಲಭವಾಗಿ ಜೀರ್ಣ ಆಗುತ್ತೆ. ಸೊ ನಿಮ್ಮ ಮಕ್ಕಳ ಡೈಲಿ ರೂಟೀನಲ್ಲಿ ಈಸಿಯಾಗಿ ಆ್ಯಡ್ ಮಾಡ್ಕೋಬೋದು. ಮುಖ್ಯವಾಗಿ ಯಾರಿಗೆ ಸ್ಪೀಚ್ ಡಿಲೇ ಪ್ರಾಬ್ಲಮ್ ಇರುತ್ತೆ, ಹೈಪರ್ ಆಕ್ಟಿವಿಟಿ ಇರೋವಂಥವ್ರು ಮತ್ತು ಪುವರ್ ಫೋಕಸ್ಸು, ಏಕಾಗ್ರತೆ ಸಮಸ್ಯೆ ಇರೋವಂಥವ್ರಿಗೆ ನಿಯಮಿತವಾಗಿ ಕೊಡೋದು ಅತ್ಯಂತ ಮುಖ್ಯ. ಸೊ ಹಾಗಾಗಿ ಎರಡನ್ನೂ ನೀವು ಒಟ್ಟಿಗೆ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳಿಗೆ ಯಾವ್ದು ಸೂಕ್ತ ಅನಿಸುತ್ತೋ ಅದನ್ನೇ ನೀವು ಆಯ್ಕೆ ಮಾಡಿ. ರೆಗ್ಯುಲರ್ ಆಗಿ ನಿಯಮಿತವಾಗಿ ಕೊಡೋದ್ರಿಂದ ನಿಮ್ಮ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತುಂಬ ಸಪೋರ್ಟ್ ಮಾಡುತ್ತೆ.